ಸುವಾರ್ತೆಗಳನ್ನು ಕಲಿಯುವಾಗ ಸಾಮ್ಯಗಳು ಎದ್ದು ಕಾಣುವವು. ಆ ಸಾಮ್ಯಗಳ ರೂಪದಲ್ಲಿ ಬರ್ತಕ್ಕಂಥ ಅನೇಕ ಕಥೆಗಳು, ದೃಷ್ಟಾಂತಗಳು ನಮಗೆ ಪಾಠವನ್ನು ತಿಳಿಸುತ್ತವೆ. ಈ ಸಾಮ್ಯಗಳಿಗೆ ವಿವರಣೆ ನೀಡುವಂಥ ಒಂದು ಪುಸ್ತಕ ಯೇಸು ಸ್ವಾಮಿಯರ ಬೋಧನೆಯ ವಿಧಾನ ಸಾಮ್ಯದ ರೂಪವಾಗಿ. 4ನೇ ಪಾಠ ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಸ್ವಾಗತ. ಈ ತ್ರೈಮಾಸಿಕದಲ್ಲಿ ಮಾರ್ಕನ ಸುವಾರ್ತೆಯ ಬಗ್ಗೆ ನಾವು ಕಲಿತಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಈ ದಿನದಲ್ಲಿ 4ನೇ ಪಾಠವಾಗಿ ಸಾಮ್ಯಗಳ ಕುರಿತು ಇನ್ನಷ್ಟು ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡುವ ಮುನ್ನ ನಿಮ್ಮೆಲ್ಲರ ಪರವಾಗಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್, ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸ್ಮರಣ ವಾಕ್ಯವನ್ನು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24 ಮತ್ತು 25. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ಇನ್ನೂ ಕೂಡಿಸಿಕೊಡುವರು, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ಹೇಳಿದನು. ಈ ಒಂದು ವಾರದ ಪಾಠದಲ್ಲಿ ಸಾಮ್ಯಗಳ ಬಗ್ಗೆ ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಭಾನುವಾರದ ಪಾಠದಲ್ಲಿ ಈ ಸಬ್ಬತ್ತಿನ ಪಾಠದಲ್ಲಿ ನಮಗಿರ್ತಕ್ಕಂಥ ಅಂಶಗಳೇನು? ಈ ಸಬ್ಬತ್ತಿನ ಪಾಠದಲ್ಲಿ ಬಹಳ ವಿಶೇಷತೆ ಏನೆಂದರೆ, ಮಾರ್ಕನು ಸಾಮ್ಯಗಳನ್ನು ನಮಗೆ ತಿಳಿಸುವಂತನಾಗಿದ್ದೇನೆ. ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಕ್ರಿಸ್ತನು ಬರೆದಿರುವ ಅಥವಾ ಹೇಳಿರುವ ಸಾಮ್ಯಗಳನ್ನು ಕೇವಲ 3 ಸುವಾರ್ತೆಯಲ್ಲಿ ಮಾತ್ರ ನೋಡ್ತೇವೆ. ಯೋಹಾನನ ಸುವಾರ್ತೆ ಒಂದು ಸಾಮ್ಯವನ್ನು ಸಹ ದಾಖಲಿಸಿಲ್ಲ. ಹೆಚ್ಚು ಕಡಿಮೆ 40 ಸಾಮ್ಯಗಳು ಬರೆಯಲ್ಪಟ್ಟಿವೆ. ಓಕೆ. ಅಧಿಕವಾದಂಥ ಸಾಮ್ಯವನ್ನು ಮತ್ತಾಯನು ದಾಖಲಿಸಿದ್ದಾನೆ. ಲೂಕನ ಸುವಾರ್ತೆಯಲ್ಲೂ ಸಹ ಅನೇಕ ಸಾಮ್ಯಗಳಿವೆ. ಆದರೆ ಮಾರ್ಕನ ಸುವಾರ್ತೆಯಲ್ಲಿ ಸ್ವಲ್ಪ ಕೆಲವು ಸಾಮ್ಯಗಳು ಮಾತ್ರ ದಾಖಲಿಸಲ್ಪಟ್ಟಿವೆ. ಅಂಥ ಒಂದು ಸಾಮ್ಯಗಳಲ್ಲಿ ಈ ವಾರ ನಾವು ಕಲಿತಕ್ಕಂಥದ್ದು 5 ಸಾಮ್ಯಗಳನ್ನು ಈ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಕಲಿಯುವಂತರಾಗಿದ್ದೇವೆ. ಯೇಸು ಕ್ರಿಸ್ತನು ಸಾಮ್ಯವನ್ನು ಸರಳವಾದ ರೀತಿಯಲ್ಲಿ ಸಾಧಾರಣವಾದಂಥ ಸಾಮಾನ್ಯ ಜನರು ಸಹ ತಾನು ಹೇಳುವ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬತಕ್ಕಂಥ ಉದ್ದೇಶದಿಂದ ಸಾಮ್ಯಗಳನ್ನು ತಿಳಿಸಿದ್ದಾನೆ. ಮಾಸ್ಟರ್ ರಾಜದಾಸ್, ಎಲ್ಲೋ ಒಂದು ಕಡೆ ತುಂಬ ಕಾಂಪ್ಲಿಕೇಟೆಡ್ ಆಗಿ ಸಂದೇಶವನ್ನು ಕೊಟ್ಟರೆ ಜನರು ಓಕೆ, ಇವನಲ್ಲಿ ಒಂದು ಸ್ಟ್ಯಾಂಡರ್ಡ್ ಇದೆ, ಬಹಳ ಕಾಂಪ್ಲಿಕೇಟೆಡ್ ಆಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆದರೆ ಯೇಸು ಸ್ವಾಮಿ ಸ್ವತಃ ಕಥೆ ರೂಪದಲ್ಲಿ ಸರ್ಮನ್ ಹೇಳ್ತಾ ಇದ್ರು. ಏನಂತೀರ? ಸರಳವಾಗಿ ಕೊಟ್ಟದ್ದು ಭಾಳ ಲಘುವಾಗಿ ಪರಿಗಣಿಸ್ತಾರೆ. ಅದನ್ನ ಸ್ವಲ್ಪ ನಾವು ಉತ್ಕೃಷ್ಟವಾಗಿ ಹೇಳಿದಾಗ ಇವನಿಗೇನೋ ಭಾಳ ಮೇಧಾವಿಯಪ್ಪ, ಇವನಿಗೇನೋ ಭಾಳ ಜ್ಞಾನ ಇದೆ ಅಂತ ತಿಳ್ಕೊಳ್ತಾರೆ. ಇದು ಮನುಷ್ಯರ ತಿಳುವಳಿಕೆ. ಓಕೆ, ಮುಂದುವರಿಸಿ. ಯಾಕೆ ಸಾಮ್ಯಗಳನ್ನು ಸ್ವಾಮಿ ಉಪಯೋಗ ಮಾಡಿದೆ ಎಂಬುದಾಗಿ ಈ ಪಾಠದಲ್ಲೆಲ್ಲ ನಾವು ಕಲ್ತ್ಕೊಳ್ಳಿಕ್ಕೆ ಹೋಗ್ತೇವೆ. ಯಾಕೆಂದರೆ ತನ್ನನ್ನು ಹಿಂಬಾಲಿಸ್ತಕ್ಕಂಥ ಜನರು ಮಿಶ್ರಿತವಾದಂಥ ಜನಾಂಗ. ಕೇವಲ ವಿದ್ಯಾವಂತರಲ್ಲ, ಬುದ್ಧಿವಂತರಲ್ಲ, ಅದರಲ್ಲಿ ಸಾಮಾನ್ಯವಾದಂಥ ಅವಿದ್ಯಾವಂತರು, ಏನೂ ತಿಳಿದವರು, ಬೆಸ್ತರು, ಹಸುಮಕ್ಕಳು, ರೈತರು, ಇಂತಹ ಜನರು ಹಿಂಬಾಲಿಸ್ತಾ ಇದ್ರು. ನೋಡಿ, ನಾವು ಸಂದೇಶವನ್ನು ನೀಡುವಾಗ ಒಂದು ಗುಂಪಿನ ಜನಕ್ಕೆ ಮಾತ್ರ ಅದು ಮುಟ್ಟಬಾರ್ದು. ನಮ್ಮ ಸಂದೇಶವು ಎಲ್ಲರಿಗೂ ಮುಟ್ಟುವಂಥದ್ದಾಗಿರಬೇಕು. ಕೆಲವರಿಗೆ ನಾವು ಹೇಳುವ ಸಂದೇಶವು ಈಗಾಗಲೇ ಗೊತ್ತಿರ್ತದೆ, ಕೆಲವರು ಗೊತ್ತಿರೋದಿಲ್ಲ. ಆದರೆ ಗೊತ್ತಿರ್ತಕ್ಕಂಥವರು ಅದನ್ನು ಸೌಮ್ಯ ರೂಪದಲ್ಲಿ ಸ್ವೀಕಾರ ಮಾಡಬೇಕು. ಯಾಕೆಂದರೆ ಗೊತ್ತಿಲ್ಲದವರಿಗೆ ಅದು ತಿಳಿಯಲಿ ಎಂಬುದಾಗಿ. ಯೇಸು ಕ್ರಿಸ್ತನು ಇವತ್ತು ನಮಗೆ ಒಂದು ಸಾಮ್ಯವನ್ನು ತಿಳಿಸುವಂತನಾಗಿದ್ದಾನೆ. ಭಾನುವಾರ ಪಾಠದಲ್ಲಿ 4ನೇ ಅಧ್ಯಾಯ 1ರಿಂದ 9ನೇ ವಚನವನ್ನು ನಾವು ಗಮನಿಸುವಾಗ ಬಿತ್ತುವವನ ಸಾಮ್ಯವನ್ನು ಸ್ವಾಮಿ ನಮಗೆ ಪರಿಚಯ ಮಾಡಿಕೊಡುತ್ತಿದ್ದಾರೆ. ದೇವರ ಸುವಾರ್ತೆಯಲ್ಲಿ ದೇವರ ರಾಜ್ಯವು ಹೀಗೇ ಇದೆ ಎಂಬುದಾಗಿ ಪ್ರತಿಯೊಂದು ಸಾಮ್ಯದಲ್ಲೂ ಸ್ವಾಮಿ ತಿಳಿಸಿಕೊಡುವಂತನಾಗಿದ್ದಾನೆ. ಈ ಒಂದು ಬಿತ್ತುವವನ ಸಾಮ್ಯದಲ್ಲಿ ಅನೇಕ ವಿಷಯಗಳನ್ನು ನಾವು ಗುರುತಿಸಬಹುದು. ಮೊದಲನೇದಾಗಿ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ, ಬಿತ್ತುವಾಗ
ಕೆಲವು ಬೀಜ ದಾರಿಯ ಮಗ್ಗಲಲ್ಲಿ ಬಿದ್ದವು, ಹಕ್ಕಿಗಳು ಬಂದು ಅವುಗಳನ್ನು ತಿಂದುಬಿಟ್ಟವು. 4 ಥರವಾದಂಥ ಬಿತ್ತುವವನ ಸಾಮ್ಯವನ್ನು ಸ್ವಾಮಿ ತಿಳಿಸ್ಕೊಡ್ತಾರೆ. ಆತನು ಬಿತ್ತಾ ಇರುವಾಗ ಮೊದಲನೇದಾಗಿ ಅದು ದಾರಿಯ ಮಗ್ಗಲಲ್ಲಿ ಬಿತ್ತು. ಎರಡನೇದಾಗಿ 5ನೇ ವಚನ, ಬೇರೆ ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡಿಯ ನೆಲದಲ್ಲಿ ಬಿದ್ದವು, ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು, ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಎರಡನೇದು. ಮೂರನೇದಾಗಿ ಹೇಳ್ತಕ್ಕಂಥದ್ದು 7ನೇ ವಚನ, ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು, ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟದರಿಂದ ಅವು ಫಲ ಕೊಡಲಿಲ್ಲ. ಮೂರನೇದು. 4ನೇದಾಗಿ ಹೇಳ್ತಕ್ಕಂಥದ್ದು 8ನೇ ವಚನದಲ್ಲಿ, ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು ಒಂದು 30ರಷ್ಟು, ಒಂದು 60ರಷ್ಟು, ಒಂದು 100ರಷ್ಟು ಫಲವನ್ನು ಕೊಟ್ಟವು ಎಂದು ಹೇಳಿ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂದನು. ಇಲ್ಲಿ ಸ್ವಾಮಿ ಈ ಬಿತ್ತುವವನ ಸಾಮ್ಯವನ್ನು ನೋಡುವಾಗ ಈ 4 ಬಿತ್ತುವವನ ಬೀಜದ ವಿಷಯದಲ್ಲಿ 3 ಸೋಲಿನದು, ಅಂದರೆ ಬೆಳಿಲಿಲ್ಲ, ಅವು ಬಂಡೆ ಮೇಲೆ ಬಿತ್ತು, ಒಣಗೋಗ್ತು. ಆದರೆ 4ನೇ ವಿಷಯದಲ್ಲಿ ಬರುವಾಗ ಒಂದು ಸಂತೋಷ ಇರ್ತದೆ. ಒಬ್ಬ ರೈತನಿಗೆ ತಾನು ಹಾಕುವ ಬೀಜಗಳು ಫಲಿಸುತ್ತವೆ ಎಂಬುದಾಗಿ ಹೇಳುವಾಗ ಬಹಳ ಸಂತೋಷ. ಆದರೆ ನಾನು ಹಾಕಿದ ಬೀಜವು ಮೊಳೆತಿಲ್ಲ, ಗಿಡವಾಗಿಲ್ಲ, ಫಲವೇ ಬಂದಿಲ್ಲ ಅಂದರೆ ಅವನು ಬಹಳ ನಿರಾಶೆ ಆಗ್ತದೆ. ಇಲ್ಲಿ ನಾವು ಬೀಜವನ್ನು ಬಿತ್ತಬೇಕು, ಫಲವನ್ನು ಖಂಡಿತವಾಗಿ ದೇವರು ಕೊಡ್ತಾರೆ. ಫಲವು ಪವಿತ್ರಾತ್ಮನ ಮೂಲಕವಾಗಿ ಕೊಡ್ತದೆ. ಈ ಬಿತ್ತುವವನ ಸಾಮ್ಯದ ವಿಷಯದಲ್ಲಿ ಇನ್ನು ಮುಂದಿನ ಸಮಯದಲ್ಲಿ ನಾವು ಹೆಚ್ಚಾಗಿ ಕಲಿತುಕೊಳ್ಳುವಂತರಾಗಿದ್ದೇವೆ. ಆದರೆ ಇಲ್ಲಿ ಯಶಸ್ಸಿನ ಕತೆ ಯಾವುದಂದರೆ, ಒಂದು ಸಮಯದಲ್ಲಿ ನೀನು ಬಿತ್ತುವಾಗ ಒಳ್ಳೆಯ ನೆಲದಲ್ಲಿ ಬಿತ್ತು. ಸುವಾರ್ತೆಯ ವಿಷಯದಲ್ಲೂ ಸಹ ನಾವು ಅನೇಕರಿಗೆ ಸುವಾರ್ತೆಯನ್ನು ಸಾರ್ತೇವೆ. ಕೆಲವರು ಅದನ್ನು ಲಘುವಾಗಿ ಸ್ವೀಕಾರ ಮಾಡ್ತಾರೆ, ಕೆಲವರು ಗಂಭೀರವಾಗಿ ತೆಗೆದುಕೊಳ್ತಾರೆ, ಕೆಲವರು ಅದನ್ನು ಪರಿಪಾಲನೆ ಮಾಡ್ತಾರೆ. ಆದರೆ ಫಲಗಳನ್ನು ನಾವು ನೋಡ್ತೇವೆ. ಇವತ್ತು ಸಭೆಗಳಲ್ಲಿ 4ನೇ ಜನರೇಷನ್, 3ನೇ ವಂಶಾವಳಿ, ತಲಾಂತು ಇರತಕ್ಕಂಥ ಏಕೆ ಎಂಬುದಾಗಿ ಹೇಳುವಾಗ ಅವರೆಲ್ಲರೂ ಗಂಭೀರವಾಗಿ ತೆಗೆದುಕೊಂಡರು. ಕೆಲವರು ಸಿಕ್ಕಿದ ತಕ್ಷಣ, ಯಾವುದೋ ಒಂದು ಲಾಭ ಪಡೆದ ತಕ್ಷಣ ಅದನ್ನು ಮರೆತು ಬಿಡಲಿಕ್ಕೆ ಅವಕಾಶ ಇದೆ. ಈ ಸಾಮ್ಯಗಳ ಮೂಲಕವಾಗಿ ನಮಗೆ ಒಂದು ಆತ್ಮಿಕವಾದಂಥ ಲಾಭ, ಬೆಳವಣಿಗೆ ಇದೆ ಎಂಬತಕ್ಕಂಥ ಸತ್ಯವನ್ನು ತಿಳಿದುಕೊಳ್ಬೇಕು. ವಂಡರ್ಫುಲ್. ಇದರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತೆ. ದಯವಿಟ್ಟು ಎಲ್ಲೂ ಹೋಗ್ಬೇಡಿ, ನಿಮಗೋಸ್ಕರ ನಾವು ಇಲ್ಲೇ ಕಾಯ್ತಾ ಇರ್ತೀವಿ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಈ ಒಂದು ಪಾಠದಲ್ಲಿ ಸಾಮ್ಯಗಳ ಬಗ್ಗೆ ಕಲಿತಾ ಇದ್ದೀವಿ. ಈ ಒಂದು ಸೋಮವಾರದ ಪಾಠದಲ್ಲಿ ಯೇಸು ಸ್ವಾಮಿಯು ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ನಾವು ಕಲಿಯೋಣ. ಪಾಸ್ಟರ್ ರಾಜದಾಸ್ ಹೇಳಿ. ಈಗಾಗಲೇ ಸ್ವಾಮಿ ಸಾಮ್ಯ ರೂಪದಲ್ಲಿ ಸತ್ಯವನ್ನು ತಿಳಿಸ್ತಾ ಇದೆ ಎಂಬುದಾಗಿ ನಾವು ಬೋಧಕನ ಪ್ರಸನ್ನವರು ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ಸಾಮ್ಯ ರೂಪದಲ್ಲಿ ಹೇಳ್ತಾ ಇದ್ದ, ಇದರ ಅರ್ಥ ಏನು ಎಂಬುದಾಗಿ ಜನಗಳಿಗೆ ಗೊತ್ತಿಲ್ಲ. ಸಹಜವಾಗಿ ಸ್ವಾಮಿ ಭಾಳ ಸರಳವಾದ ಮನುಷ್ಯ, ಅದಕ್ಕೆ ಸರಳವಾಗಿ ಮಾತಾಡ್ತೀನಿ ಅಂತೇಳಿ. ಆತನು ಈ ವಾಸ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಭಾಳ ಶ್ರೇಷ್ಠವಾದಂಥ ಶಿಕ್ಷಕ ಸ್ವಾಮಿ. ಆತನಿಗೆ ಯಾರಿಗೆ ಹೆಂಗೆ ಕಲಿಸ್ಬೇಕಂತ ಗೊತ್ತಿತ್ತು. ಸಹಜವಾಗಿ ಉತ್ತಮವಾದಂಥ ಶಿಕ್ಷಕರು ಕಲಿಸೋದನ್ನು ಅವರು ಟೀಚಿಂಗ್ ಹೇಡ್ ಅಂತ ಹೇಳ್ತಾರೆ. ಯಾವುದನ್ನು ಉಪಯೋಗಿಸ್ತಾರೆ ಅದ್ರ ಮುಖಾಂತರ ಪಾಠ ಕಲಿಸ್ತಾರೆ. ಸ್ವಾಮಿ ಆತನ ಎಲ್ಲೆಲ್ಲಿ ಏನೇನು ಕಾಣ್ತಾ ಇತ್ತು ಅದ್ರ ಮುಖಾಂತರನೇ ಪಾಠ ಕಲಿಸ್ತಾ ಇದ್ದ. ಇಲ್ಲಿ ಸಹಜವಾಗಿ ಬೋಧಕರು ಹೇಳಿದಾಗೆ ಎಲ್ಲ ವ್ಯವಸಾಯಗಾರರಿದ್ದರು. ವ್ಯವಸಾಯ ಮಾಡೋವನ ಮುಖಾಂತರನೇ ಸ್ವಾಮಿ ನೀತಿ ಪಾಠವನ್ನು ಕಲಿಸ್ತಾ ಇದ್ದಾನೆ. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಯಾಕೋಬ 1:21 ವಚನದಲ್ಲಿ, ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ, ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ಇವತ್ತು ಈ ಜನಗಳಿಗೆ ರಕ್ಷಣೆ ಆಗಬೇಕಾದ್ರೆ ಅವ್ರ ಅವ್ರ ಮನಸ್ಸಿರ್ತಕ್ಕಂಥ ಕಲ್ಮಶವನ್ನು ಮೊದಲು ತೆಗೆದುಹಾಕ್ಬೇಕು. ಸಹಜವಾಗಿ ವ್ಯವಸಾಯಗಾರ ಬಿತ್ತೋದಕ್ಕೆ ಮೊದಲು ಏನು ಮಾಡ್ತಾನೆ, ಭೂಮಿಯನ್ನು ಹಸನು ಮಾಡ್ತಾನೆ.
ಹಾಗೆ ಸ್ವಾಮಿ ಈ ಜನಗಳ ದುರ್ನಡತೆ, ದುಷ್ಟತನ, ದುಷ್ಟ ಆಲೋಚನೆಗಳನ್ನು ತೆಗೆದುಹಾಕಿ ಆತ್ಮಗಳನ್ನು ಶುದ್ಧಿ ಮಾಡಿ ನಂತರ ವಾಕ್ಯವೆಂಬ ಬೀಜವನ್ನು ಬಿತ್ತಾನೆ. ಈ ಸಾಮ್ಯದಲ್ಲಿ ಯಾವ ಥರದ ಅರ್ಥ ಕೊಡುತ್ತೆ ಅಂತ ಕೇಳುವಾಗ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 13ರಿಂದ ಸ್ವಾಮಿ ಆ ಸಾಮ್ಯದ ಅರ್ಥವನ್ನು ಹೇಳ್ತಾ ಇದ್ದಾನೆ. ನಾವು ಅದನ್ನು ವಿವರಣೆ ಮಾಡಬೇಕಾಗಿಲ್ಲ, ದೇವರು ಯೇಸು ಸ್ವಾಮಿ ಹೇಳ್ತಾನೆ. ಆಮೇಲೆ ಆತನ ಅವರಿಗೆ ಹೇಳಿದ್ದೇನೆ ಅಂದರೆ, ಈ ಸಾಮ್ಯದ ಅರ್ಥ ನಿಮಗೂ ಗೊತ್ತಾಗಲಿಲ್ಲವೋ? ಹಾಗಾದರೆ ನನ್ನ ಎಲ್ಲ ಸಾಮ್ಯಗಳನ್ನು ಹೇಗೆ ತಿಳಿದುಕೊಂಡಿರಿ? ಈ ಬಿತ್ತುವವನ ವಾಕ್ಯವೆಂಬುದು ಬೀಜವನ್ನು ಬಿತ್ತುತ್ತಾನೆ. ಸೊ ಬೀಜ ಯಾವ್ದು ಹೋಲಿಕೆ ಆಗಿದೆ? ವಾಕ್ಯಕ್ಕೆ ಸಮಾನವಾಗಿದೆ. ಈ ವಾಕ್ಯವೆಂಬ ಬೀಜವನ್ನು ಬಿತ್ತುವಾಗ ಈಗ 4 ಥರವಾದಂಥ ಸ್ಥಳವನ್ನು ಕಾಣ್ತೇವೆ. ಒಂದು ರಸ್ತೆ ಬದಿ, ಇನ್ನೊಂದು ಬಂಡೆ ಮೇಲೆ, ಇನ್ನೊಂದು ಮುಳ್ಳಿನ ಮೇಲೆ, ಮತ್ತು ಇನ್ನೊಂದು ಹಸನಾದ ಭೂಮಿ ಮೇಲೆ. ಈ 4 ಸ್ಥಳಗಳನ್ನು 4 ಅರ್ಥವನ್ನು ಕೊಡ್ತಂತೆ. ಮೊದಲನೇ ಭೂಮಿ ಯಾವುದಾಗಿದ್ದರೆ ಹೃದಯ ಕಠಿಣವಾಗಿರುತ್ತಂತೆ ಕೆಲವರಿಗೆ, ಹಾರ್ಡ್ ರಸ್ತೆ ಮೇಲೆ. ಕೆಲವರಿಗೆ ಎಷ್ಟೇ ವಾಕ್ಯ ಹೇಳಿದ್ರೂ ಅದು ಏನು ಅರ್ಥನೇ ಆಗಲ್ಲ. ಅದು ಕಾಗೆ ಬಂದು ಏನು ಮಾಡುತ್ತಂತೆ, ಹಕ್ಕಿಗಳು ಬಂದು ಹಾಯ್ಕೊಂಡೋದಾಗೆ ಎಷ್ಟೇ ವಾಕ್ಯ ಹೇಳಿ ಅವ್ರ ಹೃದಯಕ್ಕೆ ತಟ್ಟದೇ ಇಲ್ಲ, ಹೃದಯ ಕಠಿಣವಾಗಿರುತ್ತಂತೆ. ಇನ್ನು 2ನೇ ಗುಂಪಿನ ಜನಾಂಗ ಯಾರು ವಾಕ್ಯವನ್ನು ಕೇಳ್ತಾರೆ ಅವರು ಈ ಒಂದು ಕಳೆಗಳು ಬೆಳೆದ ಮಧ್ಯದಲ್ಲಿ, ವೀಡ್ಸ್ ಅಂತ ಹೇಳ್ತಾರೆ, ಆ ಕಳೆಗಳ ಮಧ್ಯದಲ್ಲಿ ಬೆಳೆದಂಥದ್ದು ಫಲ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಸ್ವಲ್ಪ ಹೊತ್ತು ಬೆಳೀತದೆ, ನಂತರ ಏನಾಗುತ್ತೆ, ಆ ಕಳೆಗಳ ಬೆಳೆಗಿಂತ ಉನ್ನತವಾಗಿ ಬೆಳೆದು ಬೆಳೆಯನ್ನು ನಾಶ ಮಾಡಿಬಿಡುತ್ತೆ. ಅದು 2ನೇ ಗುಂಪಿನ ಜನಾಂಗ. 3ನೇ ಗುಂಪಿನ ಜನಾಂಗ ಯಾರು ಅಂತ ಹೇಳಿದ್ರೆ, ಇವರು ಬಂಡೆ ಮೇಲೆ ಬಿತ್ತಲ್ಪಟ್ಟಂಥ ಆ ಒಂದು ಬೀಜ. ಬಂಡೆ ಅಂತ ಹೇಳಿದ್ರೆ ಸ್ವಲ್ಪ ಬೇರು ಇರ್ತದೆ, ಬೇರು ಬೆಳೀತದೆ, ನಂತರ ಬಂಡೆ ಇಲ್ಲದೆ ಇರುವ ಪ್ರಯುಕ್ತವಾಗಿ ಅದು ಬೇರು ಊರ್ಲಿಕ್ಕಾಗಲ್ಲ, ಫಲ ಕೊಡಲಿಕ್ಕೂ ಆಗಲ್ಲ. ಅನೇಕರಿಗೆ ವಾಕ್ಯದ ಬೀಜ ಒಳಗಡೆ ಹೋಗುತ್ತೆ, ಆದರೆ ಅವರು ಫಲಭರಿತವಾಗಿರಲ್ಲ, ಜಲ್ದಿ ಬಾಡೋಗುತ್ತೆ. ಇದು 3ನೇ ಗುಂಪಿನ ಜನಾಂಗ. 4ನೇ ಗುಂಪಿನ ಜನಾಂಗ ಏನಂದರೆ, ವಾಕ್ಯದ ಬೀಜ ಒಳ್ಳೆ ನೆಲಕ್ಕೆ ಬಿದ್ದಾಗ ಅದು 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುತ್ತಂತೆ. ಅದ್ಯಾವುದಂತಂದರೆ ಒಳ್ಳೆ ಹೃದಯದಿಂದ ದೇವರ ವಾಕ್ಯನ ಅಂಗೀಕರಿಸ್ಕೊಂಡವ್ರಿಗೆ. ಈ ಅರ್ಥವನ್ನು ಸ್ವಾಮಿ ಭಾಳ ಸ್ಪಷ್ಟವಾಗಿ 4ನೇ ಅಧ್ಯಾಯ 13ರಿಂದ 20ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ವಿವರಣೆ ಮಾಡ್ತಾ ಇದ್ದಾನೆ. ಈ ವಿವರಣೆಯನ್ನು ಅರ್ಥ ಮಾಡಿಕೊಂಡು ಈಗಲೂ ಸಹ 4 ಗುಂಪಿನ ಜನ ಇದ್ದಾರೆ ಸಭೆಯಲ್ಲಿ. ಪಾಸ್ಟ್ರು ಒಳ್ಳೆ ಪ್ರಸಂಗ ಮಾಡಿದಾಗ ಕೆಲವರಿಗೆ ವಾಕ್ಯ ಯಾವ ಅರ್ಥನೂ ಕೊಡಲ್ಲ, ಇನ್ನು ಕೆಲವರಿಗೆ ಭಾಳ ಆಸಕ್ತಿಯಿಂದ ತಗೊಳ್ತಾರೆ, ಆದರೆ ಇಲ್ಲಿಂದ ಹೋದ ತಕ್ಷಣ ಮರ್ತೇ ಬಿಡ್ತಾರೆ. ಇನ್ನು ಕೆಲವರು ಫಲ ಕೊಡಬೇಕೆ ಬಯಸ್ತಾರೆ, ಆದರೆ ಹೇಲೋಕದ ಚಿಂತೆಗಳಿಂದ, ಒತ್ತಡಗಳಿಂದ ಫಲ ಕೊಡಲಿಕ್ಕೆ ಆಗಲ್ಲ. ಕೆಲವರು ಮಾತ್ರ ಒಳ್ಳೆಯ ನೆಲದ ಮೇಲೆ ಸ್ವೀಕರಿಸಿ, ಒಳ್ಳೆಯ ಭೂಮಿ ಹೃದಯದ ಸ್ವೀಕರಿಸಿ ಅವರು ಫಲದಾಯಕವಾಗಿ ಜೀವಿಸ್ತಾರೆ. 4 ಗುಂಪಿನ ಜನ ಇದ್ದಾರೆ ಅಂತೇಳಿ ಸ್ವಾಮಿ ವಿವರಣೆ ಮಾಡ್ತಾರೆ. ವಂಡರ್ಫುಲ್. ಈ ಮುಂದಿನ ದಿನದ ಪಾಠಕ್ಕೆ ನಾವು ಬರುವುದಾದರೆ, ಸಾಮ್ಯಗಳ ಕಾರಣ ಏನು? ಸಾಮ್ಯಗಳ ಕಾರಣ ಏನು ಎಂಬುದನ್ನು ಲೇಖಕರು ಅದ್ಭುತವಾಗಿ ಈ ಭಾಗದಲ್ಲಿ ತಿಳಿಸಿದ್ದಾರೆ. ನಾವು ನೋಡೋದಾದರೆ, ಯೇಸು ಸ್ವಾಮಿಯವರನ್ನು ಶಾಸ್ತ್ರಿಗಳು, ಪರಿಸಯರು ವಿವಾದಕ್ಕೊಳಪಡಿಸುವುದೇ ಅವರ ಮುಖ್ಯ ಉದ್ದೇಶ ಎಂಬುದಾಗಿ ಹಿಂದಿನ ಪಾಠಗಳಲ್ಲಿ ನಾವು ಕಲಿತಿದ್ದೇವೆ. ಈ ಸಂದರ್ಭದಲ್ಲಿ ನಾವು ನೋಡುವುದಾದರೆ, ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 5-6 ವಾಕ್ಯಗಳಲ್ಲಿ ಒಬ್ಬ ಕೈ ಬತ್ತಿ ಹೋದಂತಹ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಈತನನ್ನು ವಾಸಿ ಮಾಡಬೇಕೋ ಮಾಡಬಾರದು ಸಬ್ಬತ್ತಿನ ದಿನದಲ್ಲಿ ಎಂಬುದಾಗಿ ಯೇಸು ಸ್ವಾಮಿಯವರನ್ನು ವಿವಾದಕ್ಕೊಳಪಡಿಸ್ತಾರೆ. ಅದೇ ರೀತಿ ನಾವು ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 22ರಿಂದ 30 ವಾಕ್ಯಗಳನ್ನು ಓದುವಾಗ ಯೇಸು ಸ್ವಾಮಿಯವರು ಬೆಲ್ಜುಬಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾ ಇದ್ದಾರೆ ಎಂಬುದಾಗಿ ಮತ್ತೊಂದು ನೇರಾರೋಪಣೆಯನ್ನು ಮಾಡ್ತಾರೆ. ಅದೇ ರೀತಿ ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯದಲ್ಲೂ ಕೂಡ ಯೇಸು ಸ್ವಾಮಿಯವರನ್ನು ವಿವಾದಕ್ಕೊಳಪಡಿಸೋದನ್ನು ನಾವು ಕಾಣ್ತಿದ್ದೇವೆ. ಇವರೆಲ್ಲರಿಗೂ ಕೂಡ ಬುದ್ಧಿ ಕಲಿಸೋದಕ್ಕಾಗಿ ಯೇಸು ಸ್ವಾಮಿಯವರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಉಪಮಾನಗಳ ಮುಖಾಂತರ ಇಲ್ಲವೇ ಸಾಮ್ಯಗಳ ಮುಖಾಂತರ, ಕಥೆಗಳ ಮುಖಾಂತರ ಸಾಧಾರಣವಾಗಿ ಎಲ್ಲರಿಗೂ ಅರ್ಥವಾಗುವಂತಹ ಭಾಷೆಯಲ್ಲಿ ಯೇಸು ಸ್ವಾಮಿಯವರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಉಪಮಾನಗಳ ಮುಖಾಂತರ ಅವರೆಲ್ಲರನ್ನೂ ಕೂಡ ಗದರಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಈ ಬಂಡೆ ಮೇಲೆ ಬಿತ್ತಂತಹ ಬೀಜಗಳ ಹಾಗೆ, ನೀವು ಮುಳ್ಳಿನ ಪೊದೆಯಲ್ಲಿ ಬಿದ್ದಿರುವಂತಹ ಬೀಜಗಳ ಹಾಗೆ ಇದ್ದೀರಿ ಎಂಬುದಾಗಿ ಪದೇ ಪದೇ ಯೇಸು ಸ್ವಾಮಿಯವರು ಅವರನ್ನು ಗುರುತಿಸ್ತಾ ಇರ್ತಾರೆ. ಆದರೆ ಅವರು ಯಾರೂ ಕೂಡ ಮಾರ್ಪಾಟು ಹೊಂದೋದನ್ನು, ಕ್ರಿಸ್ತನನ್ನು ಹಿಂಬಾಲಿಸೋದನ್ನು ನಾವು ಕಾಣೋದಿಲ್ಲ. ಬಹಳ ವಿಪರ್ಯಾಸ. ಅದೇ ರೀತಿ ಯೆಶಾಯನ ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪ್ರವಾದಿಯಾದಂತಹ ಯೆಶಾಯನು ಸರ್ವಶಕ್ತನಾದಂತಹ ದೇವರನ್ನು ಕಣ್ಣಾರ ಕಾಣ್ತಾನೆ. ಅರಸನಾದಂತಹ ಉಜ್ಜಿಯನು ಮರಣ ಹೊಂದಿದಂತಹ ವರ್ಷದಲ್ಲಿ ದೇವರು ಅತ್ಯುನ್ನತ ಸಿಂಹಾಸನವನ್ನೇರಿ ಆಸೀನನಾಗಿರೋದನ್ನು ಆತನ ಕಾಣ್ತಾನೆ. ಈ ಭಾಗದಲ್ಲಿ ನಾವು ನೋಡೋದಾದರೆ 6ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾನು ಓದ್ತಿದ್ದೇನೆ. ಯೆಶಾಯನ ಪುಸ್ತಕ, ಅರಸನಾದ ಉಜ್ಜಿಯನು
ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರಿದ್ದರು. ಪ್ರತಿಯೊಬ್ಬನು 6 ರೆಕ್ಕೆಗಳುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2ನನ್ನು ಬಡಿಯುತ್ತಾ ನೆಲಕ್ಕೆ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದವು ದ್ವಾರದ ಅಸ್ಥಿವಾರವು ಕದುಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದನಲ್ಲ, ನಾನು ಹೊಲಸು ತುಟಿಯವರ ನಡುವೆ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂಬುದಾಗಿ ಆತನು ಬಹಳ ದುಃಖತಪ್ತನಾಗ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಒಂದು ಸ್ವರವು ಕೇಳಿ ಬರುತ್ತೆ, ನಮಗೋಸ್ಕರ ಯಾರು ಹೋಗ್ತಾರೆ ಎಂಬುದಾಗಿ ಹೇಳುವಾಗ ಯೆಶಾಯನು ಹೇಳ್ತಾನೆ, ಇಗೋ ಸ್ವಾಮಿ, ನಾನಿದ್ದೇನೆ, ನನ್ನನ್ನು ಕಳುಹಿಸು ಎಂಬುದಾಗಿ. ಸೊ ಇದೇ ರೀತಿಯಾದಂತಹ ಆಹ್ವಾನ ಯೇಸು ಸ್ವಾಮಿಯವರು ಕೂಡ ಉಪಮಾನಗಳ ಮುಖಾಂತರ ಅನೇಕ ಶಾಸ್ತ್ರಿಗಳಿಗೆ, ಫರಿಸಾಯರಿಗೆ ಕೊಟ್ಟರು. ಆದರೆ ಅವ್ರು ಯಾರೂ ಕೂಡ ಕ್ರಿಸ್ತನ ಮಾತಿಗೆ ಹೋಗೊಡದೆ ಅವರು ಕ್ರಿಸ್ತನಿಗೆ ವಿರೋಧವಾಗಿ ಜೀವಿಸೋದನ್ನು ನಾವು ಕಾಣ್ತೇವೆ. ಆದರೆ ಯೆಶಾಯನು ಮಾತ್ರ ಸರ್ವಶಕ್ತನಾದಂತಹ ದೇವರ ಸ್ವರಕ್ಕೆ ವಿಧೇಯನಾಗಿ ಆತನ ಮಾತಿನ ಮೇರೆಗೆ ಸುವಾರ್ತೆಯನ್ನು ಮಾಡಲು ಆತನ ಮುಂದೆ ಹೋಗೋದನ್ನು ನಾವು ಕಾಣ್ತಿದ್ದೇವೆ. ವಂಡರ್ಫುಲ್. ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ವಿರಾಮಕ್ಕೆ ಹೋಗುವ ಮುನ್ನ ಒಂದು ಪ್ರಶ್ನೆಯನ್ನು ನಿಮ್ಮನ್ನು ಕೇಳಿದ್ದೆ, ಯಾಕೆ ಸಾಮ್ಯಗಳು ಎಂಬತಕ್ಕಂಥದ್ದು, ಅದರ ಉತ್ತರ ಏನು ಪಾಸ್ಟ್ರೆ? ನಾವು ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 10-12ರಲ್ಲಿ ಉತ್ತರವನ್ನು ಕಾಣ್ತೇವೆ. ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು 12 ಮಂದಿ ಶಿಷ್ಯರ ಕೂಡ ಆ ಸಾಮ್ಯಗಳ ವಿಷಯದಲ್ಲಿ ಆತನನ್ನು ಕೇಳಿದರು. ಆತನು ಅವರಿಗೆ, ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ, ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರೆಯಲ್ಲಿದೆ. ಅವರು ಕಣ್ಣಿದ್ದು ನೋಡಿದರೂ ಕಾಣಬಾರದು, ಕಿವಿಯಿದ್ದು ಕೇಳಿದರೂ ತಿಳುಕೊಳ್ಳಬಾರದು. ಹಾಗೆ ಕಂಡು ತಿಳುಕೊಂಡರೆ ಅವರು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮೆಯನ್ನು ಹೊಂದಾರು. ನಾವು ಕಾಣೋದಾದರೆ ಯೇಸು ಸ್ವಾಮಿಯವರು ಸಾಮ್ಯದ ರೂಪದಲ್ಲಿ ಅನ್ಯರಿಗೆಲ್ಲರಿಗೂ ಕೂಡ ಅದು ಗುಪ್ತವಾಗಿ ಮರೆಯಾಗಿ ಇಡಲ್ಪಟ್ಟಿದೆ. ಆದರೆ ನಮಗೆ ಅದು ಸಮಸ್ತವನ್ನು ಕೂಡ ದೇವರು ಏನು ಮಾಡಿದಾರಪ್ಪ ಅಂತಂದರೆ ಗೋಚರ ಮಾಡಿದ್ದಾರೆ. ಒಂದು ವೇಳೆ ಆ ಗೋಚರವನ್ನು ಅವ್ರು ತಿಳಿದುಕೊಳ್ಳೋದಾದರೆ ಅವರು ಕೂಡ ರಕ್ಷಣೆಯನ್ನು ಹೊಂತಾರೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ. ನಿಮ್ಮ ವೈಯಕ್ತಿಕವಾದ ಒಂದು ಉತ್ತರ ಏನು ಸರ್ ಇದಕ್ಕೆ? ಯಾಕೆ ಸಾಮ್ಯಗಳನ್ನು ಉಪಯೋಗಿಸಬೇಕು? ಸಾಮ್ಯಗಳನ್ನು ಹೇಳುವ ಮೂಲಕವಾಗಿ ಕೆಲವು ರಹಸ್ಯಗಳು ಅಡಕವಾಗಿರ್ತವೆ. ಉದಾಹರಣೆಗೆ ದಾನಿಯೇಲ ಮತ್ತು ಪ್ರಕಟಣೆ, ಇವುಗಳು ಸಾಂಕೇತಿಕ ವಿಷಯಗಳಿದೆ. ಈ ಸಾಂಕೇತಿಕದ ವಿಷಯಗಳು ಕೆಲವರಿಗೆ ಮಾತ್ರ ಗೊತ್ತಾಗ್ತದೆ, ಕೆಲವರಿಗೆ ಗೊತ್ತಾಗೋದಿಲ್ಲ. ದೇವರಿಗೆ ಗೊತ್ತು ಇದು ಯಾರಿಗೆ ಗೋಚರಪಡಿಸಬೇಕು, ಯಾರಿಗೆ ಬಹಿರಂಗಪಡಿಸಬೇಕು, ಯಾರಿಗೆ ರಹಸ್ಯವಾಗಿಡಬೇಕೆಂಬುದಾಗಿ. ಸರಳವಾದ ವಿಷಯಗಳು ತಿಳಿದವರಿಗೆ ಬಹಳ ಸರಳವಾಗಿರ್ತದೆ, ತಿಳಿಯದವರಿಗೆ ಅದು ಸಹ ಮರ್ಮವಾಗಿ ಇರುವಂಥದ್ದಾಗಿದೆ. ವಂಡರ್ಫುಲ್. ಬುಧವಾರದ ಪಾಠಕ್ಕೆ ನಾವು ಬರುವುದಾದರೆ ಇಲ್ಲಿರುವಂಥ ಪಾಠ ಯಾವುದು? ದೀಪ ಮತ್ತು ಅಳತೆಯ ಕೋಲು ಅಂತ. ಅಳತೆಯ ಬುಟ್ಟಿ ಸಹಜವಾಗಿ ಹಿಂದಿನ ಕಾಲದಲ್ಲಿ ದೀಪ ಹಚ್ತಾ ಇದ್ರು. ಇವಾಗ ಎಲ್ಲ ಕಡೆ ವಿದ್ಯುತ್ ಶಕ್ತಿ ಇದೆ. ಆ ಪ್ರಯುಕ್ತವಾಗಿ ಇದರದ್ದು ಅರ್ಥ ಜನಗಳಿಗೆ, ಮಕ್ಕಳಿಗೆ ಅರ್ಥ ಆಗದೇ ಇರ್ಬೋದು. ಆದರೆ ಸಹಜವಾಗಿ ದೇವ್ರ ವಾಕ್ಯ ಹೇಳುತ್ತೆ, ಹಳೆ ಕಾಲದ ದೀಪ, ಈ ಆರತಿಗಳು, ಈ 10 ಮಂದಿ ಕನ್ನಿಕೆಯರು ಏನು ತಗೊಂಡೋದ್ರು? ದೀಪವನ್ನು ತೆಗೆದುಕೊಂಡು ಹೋದರು ಅಂತ ಹೇಳುತ್ತೆ. ಈ ದೀಪವನ್ನು ತೆಗೆದು ಎಲ್ಲಿಡ್ತಿದ್ರು? ಸಹಜವಾಗಿ ಎತ್ತರವಾದ ಸ್ಥಳದಲ್ಲಿ ಇಡ್ತಾಯಿದ್ರು. ಎತ್ತರವಾದ ಸ್ಥಳದಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಕತ್ಲೆಯನ್ನು ಅದು ನಿವಾರಿಸುತ್ತೆ ಮತ್ತು ದೂರದಲ್ಲಿರೋರಿಗೆ ಒಂದು ಮಾರ್ಗವನ್ನು ತೋರಿಸುತ್ತೆ. ಅದಕ್ಕೇ ಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, 4ನೇ ಅಧ್ಯಾಯ 21-22ರಲ್ಲಿ, ದೀಪವನ್ನು ತಂದು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ? ದೀಪಸ್ತಂಭದ ಮೇಲೆ ಇಡುತ್ತಾರಲ್ಲ, ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೇ ಹೊರತು ರಹಸ್ಯವಾಗಿರುವುದಿಲ್ಲ, ಯಾವುದಾಗಲಿ ಬಯಲಿಗೆ ಬರಬೇಕೇ ಹೊರತು ಗುಟ್ಟಾಗಿ ಇರುವುದಿಲ್ಲ. ಇದು ಪ್ರಚಾರ ಆಗಬೇಕು, ಪ್ರಸಾರ ಆಗಬೇಕು. ದೀಪ ಎಲ್ರಿಗೂ ಬೆಳಕು ಕೊಡಬೇಕು, ಪ್ರಕಾಶಮಾನವಾಗಿರ್ಬೇಕು. ಆವಾಗ ಮಾತ್ರ ಆ ಅಂಧಕಾರ ನೀಗಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಹಜವಾಗಿ ಅದನ್ನು ತೆಗೆದು ನಾವು ಒಂದು ಕೊಳಗದೊಳಗೆ ಇಟ್ಟಾಗ ಏನಾಗುತ್ತೆ? ಅದು ಆ ಪ್ರಕಾಶನೂ ಕೊಡಲ್ಲ, ಆ ದೀಪನೂ ಉರಿಯಲ್ಲ. ಅದು ಯಾವಾಗ ದೀಪವನ್ನು ನಾವು ಒಂದು ಕೊಳಗದೊಳಗೆ ಇಡ್ತೇವೆ ಏನಾಗುತ್ತೆ? ಅದು ನಂದೋಗುತ್ತೆ. ಅದು ಯಾಕಂತ ಹೇಳಿದ್ರೆ ಅಲ್ಲಿ ಆಮ್ಲಜನಕ್ಕಿರಲ್ಲ, ಆಗ ಅದು ದೀಪ ಹಾರೋಗುತ್ತೆ. ಆ ಪ್ರಯುಕ್ತವಾಗಿ ನಾವು ದೇವರ ವಾಕ್ಯ ಕಾಲಿಗೆ ದೀಪ ಅಂತ ಹೇಳತ್ತೆ. ಈ ವಾಕ್ಯನ ನಾವು ಯಾವಾಗಲೂ ಬಚ್ಚಿಡಬಾರ್ದು. ಇದನ್ನ ನಾವು ಎತ್ತಿ ಮೇಲೆ ಇಟ್ಟಾಗ ಆಗೇನು ಮಾಡುತ್ತೆ? ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಮೇಲೆ ಎತ್ತಿರಿ, ಆಗ ನಾನು ಏನು ಮಾಡ್ತೆ? ಅನೇಕರನ್ನ ನಾನು ನನ್ನ ಕಡೆಗೆ
ಆಕರ್ಷಿಸ್ತಾನೆ, ಸೆಳಿತಾನೆ ಅಂತ ಹೇಳ್ತಾನೆ. ಇವತ್ತು ಸಹಜವಾಗಿ ಜನ ವಾಕ್ಯಗಳೆಲ್ಲ ಬಚ್ಚಿಡ್ತಾರೆ. ಪಾಸ್ಟರ್ ಪ್ರಸನ್ನ ಅವ್ರು ಹೇಳಿದಾಗೆ ಈ ರಹಸ್ಯಗಳು, ದಾನಿಯೆಲ್ಲ ಪ್ರಕಟಣೆ, ಈ ಸತ್ಯಾರ್ಥಗಳನ್ನ ಜನ ಭಾಳ ರಹಸ್ಯವಾಗಿ ಇಟ್ಟಿರ್ತಾರೆ. ಹೇಳೋಕ್ಕೂ ಭಯ ಪಡ್ತಾರೆ. ಎಸ್, ಜನಗಳಿಗೆ ಹೇಗೆ ಅರ್ಥ ಆಗುತ್ತೆ ಅದನ್ನು ನಾವು ಬಿಚ್ಚಿ ವಿವರಿಸಿದಾಗ ಮಾತ್ರ ಈ ಸಾಮ್ಯದ ರೂಪದ ಗೂಢಾರ್ಥಗಳು ಜನಗಳು ತಿಳ್ಕೊಂಡು, ಓಹ್ ಇದು ಈ ಅರ್ಥ ಇದೆಯಾ. ಅನೇಕ ಸೆವೆಂತ್ ಅಡ್ವೆಂಟಿಸ್ಟ್ ಚರ್ಚಲ್ಲಿ ಇದನ್ನು ತಿಳ್ಕೊಂಡಾಗ ನಮಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ದಿನ ನಾವು ಹೀಗೆ ರಹಸ್ಯವಾಗಿದ್ವಲ್ಲ ಅಂತೇಳಿ. ಇದನ್ನು ಯಾವತ್ತೂ ನಾವು ರಹಸ್ಯ ಇಡಬಾರ್ದು, ಬಚ್ಚಿಡಬಾರ್ದು. ಅದನ್ನು ನಾವು ಭಾಳ ವಿಶಾಲವಾಗಿ ಎಲ್ರಿಗೂ ತಿಳಿಸಬೇಕು ಎಂಬುದ ಉದ್ದೇಶದಿಂದ ಸ್ವಾಮಿ ಇದನ್ನು ಹೋಲಿಸ್ತಿದ್ದಾನೆ. ಎರಡನೇದಾಗಿ ಈ ಬುಟ್ಟಿ, ಮೆಷರಿಂಗ್ ಬುಟ್ಟಿ, ಈ ಹಳೆ ಕಾಲದಲ್ಲಿ ನಾವು ಈ ಕೊಳಗ ಅಂತ ಇದ್ದೋ, ಕೆಲವರು ಸೇರು ಅಂತಿದ್ರು. ಇದನ್ನು ಮೋಸ ಮಾಡಲಿಕ್ಕೆ ಆ ಸೇರು ಹಳತನ ಕಡಿಮೆ ಮಾಡ್ತಿದ್ರು. ಅವ್ರು ಕಡಿಮೆ ಮಾಡೋದು ತಿಳ್ಕೊಂಡ್ರಾಗ ಅವ್ರು ಮೋಸ ಮಾಡೋದು ತಿಳ್ಕೊಂಡಿದ್ರು. ಬೇರೆಯವ್ರ ಹತ್ರ ಅವರು ಈ ಮೊದಲು ಈಗಿನ ಕಾಲದಲ್ಲಿ ವ್ಯಾಪಾರ ಮಾಡುವಾಗ ಹಣ ಕೊಟ್ಟು ತಗೊಳ್ತಾ ಇದ್ದೋ, ಹಾಗಿರಲಿಲ್ಲ ಆಗ. ಹಿಂದಿನ ಕಾಲದಲ್ಲಿ ಇದು ಬ್ಯಾಟ್ರಿ ಸಿಸ್ಟಮ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನೀವು ರಾಗಿ ತಗೊಂಡ್ರೆ ಭತ್ತ ಕೊಡಬೇಕಾಗಿತ್ತು. ನೀವು ರಾಗಿ ತಗೊಳ್ಳೋಕ್ಕೆ ಮೋಸ ಮಾಡಿದ್ರೆ ನೀವು ಭತ್ತ ಕೊಡುವಾಗ ನಿಮ್ಗೇನಾಗ್ತಿತ್ತು? ನಿಮಗೆ ಮೋಸ ಆಗ್ತಾ ಇತ್ತು. ಯಾವ ಅಳತೆಯನ್ನು ನಾವು ಕೊಡ್ತೇವೆ ಅದೇ ಅಳತೆ ನಿಮಗೆ ಅಳೆಯಲ್ಪಡುತ್ತೆ ಅಂತ ಹೇಳ್ತದೆ. ನಾವು ಮೋಸ ಮಾಡಿದ್ರೆ ನಮಗೆ ಮೋಸ ಆಗೋದು, ಜನಗಳು ಅರ್ಥ ಆಗಲ್ಲ. ಇವತ್ತು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಜನರಲ್ಲಿ ಸ್ವಾಮಿ ಕೊಡಲಿಕ್ಕೆ ಭಾಳ ಕಷ್ಟದಿಂದ ಕೊಡ್ತಾರೆ. ಯಾರು ಧಾರಾಳ ಕೊಡ್ತಾರೆ ಅವ್ರಿಗೆ ದೇವರ ಆಶೀರ್ವಾದ ಇರುತ್ತಂತೆ. ಅದನ್ನೇ ತಾನೇ ಸ್ವಾಮಿ ಹೇಳ್ತಾರೆ, ಧಾರಾಳ ಕೊಡೋರ ಮೇಲೆ ನನ್ನ ಆಶೀರ್ವಾದ ಇದೆ. ಯಾರು ಹಿಡ್ಕೊಳ್ತಾರೆ ಅವ್ರಿಗೆ ಆಶೀರ್ವಾದ ಹಿಡಿಯಲ್ಪಡುತ್ತೆ. ಅದರಿಂದ ನಾವು ಯಾವತ್ತೂ ಧಾರಾಳವಾಗಿ ಕೊಡಲಿಕ್ಕೆ ಬಯಸೋಣ, ಆಗ ನಾವು ಧಾರಾಳವಾದ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಳತೆ ಕೋಳು ಎಲ್ಲರಿಗೂ ಒಂದೇ ಅಂತ ಹೇಳ್ತಾ ಇದ್ದೀರಾ. ಓಕೆ, ಮುಂದೆ ಬರೋಣ. ಗುರುವಾರದ ಪಾಠಕ್ಕೆ ಬರುವುದಾದರೆ, ಯೇಸು ಸ್ವಾಮಿಯವರು ಈ ಭಾಗದಲ್ಲಿ 2 ಉಪಮಾನಗಳನ್ನು ಹೇಳೋದನ್ನು ನಾವು ಕಾಣ್ತಿದ್ದೇವೆ. ಮೊಟ್ಟ ಮೊದಲನೆಯದು 4ನೇ ಅಧ್ಯಾಯ 26ರಿಂದ 29 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 26ರಿಂದ 29 ವಾಕ್ಯಗಳು. ಇನ್ನೂ ಆತನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುತ್ತದೆ. ಇದರಂತೆ ದೇವರ ರಾಜ್ಯ. ಭೂಮಿಯು ಮೊದಲು ಗರಿಯನ್ನು, ಆಮೇಲೆ ಹೊಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಆದರೆ ಫಲ ಮಾಗಿದ ಕೂಡಲೇ ಅವನು ಸುಗ್ಗಿಯ ಕಾಲ ಬಂತೆಂದು ಕೊಯ್ಸುತ್ತಾನೆ ಅಂದನು. ಇಲ್ಲಿ ನಾವು ಗಮನಿಸೋದಾದರೆ ಮೊಟ್ಟ ಮೊದಲನೇ ಉಪಮಾನದಲ್ಲಿ ಈ ಭಾಗದಲ್ಲಿ ಯೇಸು ಸ್ವಾಮಿಯವರು ಒಂದು ಒಳ್ಳೆಯ ಉಪಮಾನವನ್ನು ಹೇಳ್ತಿದ್ದಾರೆ. ಏನಪ್ಪ ಅಂತಂದರೆ, ಬೀಜ ಬಿತ್ತೋನು ಬೀಜ ಬಿತ್ತಾನೆ, ಅದು ತನ್ನಷ್ಟಕ್ಕೆ ತಾನು ಒಡೆದು ಬೆಳೆದು ಏನಾಗುತ್ತಪ್ಪ ಅಂತಂದರೆ ಫಲ ಕೊಡುವಂತಹ ಸಮಯ ಬರುತ್ತೆ. ಫಲ ಬರುವಂತಹ ಸಮಯದಲ್ಲಿ ಆ ಒಬ್ಬ ಬಿತ್ತನೆ ಮಾಡಿದಂತಹ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದರೆ ಫಲವನ್ನು ಕೊಯ್ತಾನೆ. ಸೊ ಫಲ ಕೊಯ್ಯುವಂತಹ ಸಮಯ ಬಹು ಸಮೀಪವಾಗಿದೆ ಎಂಬಂತಹ ಒಂದು ಸಂದೇಶವನ್ನು ಈ ಮುಖಾಂತರ ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿ 4ನೇ ಅಧ್ಯಾಯ 30ರಿಂದ 32 ವಚನಗಳಲ್ಲಿ ಮತ್ತೊಂದು ಉಪಮಾನವನ್ನು ಯೇಸು ಸ್ವಾಮಿ ಅವರು ಈ ಭಾಗದಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಗಮನಿಸೋದಾದರೆ 30ರಿಂದ 32 ವಾಕ್ಯಗಳು, ಇನ್ನೂ ಆತನು ಹೇಳಿದ್ದು, ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ? ಯಾವ ಸಾಮ್ಯದಿಂದ ಅದನ್ನು ತೋರಿಸಿ ಕೊಡೋಣ? ಅದು ಸಾಸಿವೆ ಕಾಳಿನಂತಿರುತ್ತದೆ. ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿರುವ ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬಿತ್ತದ ಮೇಲೆ ಅದು ಬೆಳೆದು ಎಲ್ಲ ಕಾಯಿ ಪಲ್ಯ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವುದಕ್ಕಾಗುತ್ತದೆ ಎಂಬುದಾಗಿ ಯೇಸು ಸ್ವಾಮಿಯವರು ಮತ್ತೊಂದು ಉಪಮಾನವನ್ನು ಹೇಳ್ತಿದ್ದಾರೆ. ಈ ಸಾಸಿವೆ ಕಾಳು ಬಹಳ ಸಣ್ಣದ್ದು, ಅದು ಬಿತ್ತುವಾಗ ಬಹಳ ಸಣ್ಣದಾಗಿರುತ್ತದೆ. ಆದರೆ ಅದು ಬೆಳೆದು ಇಲ್ಲಿ ನಾವು ಗಮನಿಸೋದಾದರೆ ಪಾಠದಲ್ಲಿ ಸರಿಸುಮಾರು ಅದು 10 ಅಡಿಗಳಷ್ಟು ಎತ್ತರವಾಗಿ ಅದು ಬೆಳೆಯುತ್ತಂತೆ. ಅಂತಹ ಒಂದು ದಟ್ಟದಾದಂತಹ ಒಂದು ಗಿಡವಾಗಿ ಅದು ಬೆಳೆಯುತ್ತೆ. ಎಲ್ಲರಿಗೂ ಕೂಡ ಅದು ಆಶ್ರಯ ಸ್ಥಾನವಾಗಿ ಆಗುತ್ತೆ ಎಂಬುದಾಗಿ ಯೇಸು ಸ್ವಾಮಿ ಅವರು ಈ ಭಾಗದಲ್ಲಿ ನುಡಿತಾ ಇದ್ದಾರೆ. ಆದ್ದರಿಂದ ನಾವು ಗಮನಿಸೋದಾದರೆ ದೇವರ ವಾಕ್ಯ ಎಂಬುದು ಸಣ್ಣದ್ದೇ ಆಗಿರ್ಬೋದು, ಬಿತ್ತಿದಾಗ ಅದು ಬಹಳವಾಗಿ ಫಲ ಕೊಡುತ್ತದೆ. ದೇವರ ರಾಜ್ಯದ ಕುರಿತಾಗಿ ಯೇಸು ಸ್ವಾಮಿಯವರು ಇಲ್ಲಿ ಉಪಮಾನವನ್ನು ಹೇಳ್ತಿದ್ದಾರೆ. ಆದರೆ ಇದು ಎಲ್ಲ ಗಿಡಗಳಿಗಿಂತಲೂ ಅತಿ ದೊಡ್ಡದಾಗಿ ಬೆಳೆಯೋದನ್ನು ನಾವು ಕಾಣಬಹುದಾಗಿದೆ. ಬಹಳಷ್ಟು ಮಾತಾಡ್ಕೊಂಡು ಹೋಗ್ಬೋದು, ಆದರೆ ಸಮಯ ಬದ್ಧರಾಗಿದ್ದೇವೆ. ದೇವರು ನಿಮ್ಮೂವರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ನಮಸ್ಕಾರ.